ಸಮಾಜದಲ್ಲಿ ಅತ್ಯಂತ ತುಳಿತಕ್ಕೆ ಒಳಗಾದಂಥ ಮಾದಿಗ ಸಮುದಾಯಕ್ಕೆ ಇವತ್ತು ನಮ್ಮದು ಒಂದು ವಿಜಯದ ದಿವಸ ಅಂತ ನಾವು ತಿಳಿಪಡಿಸ್ತೀವಿ. ಯಾಕಂದರೆ ಸತತವಾಗಿ 30 ವರ್ಷಗಳ ಅವಧಿಯಲ್ಲಿ ನೂರಾರು ಜನರ ಒಂದು ನಿಸ್ವಾರ್ಥ ಹೋರಾಟದಿಂದಾಗಿ ಮಾನ್ಯ ಸುಪ್ರೀಂ ಕೋರ್ಟು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನವನ್ನು ನೀಡಿ ನಮ್ಮ ಪರವಾಗಿ ಒಂದು ವಿಜಯವನ್ನು ಅನುಭವಿಸೋಕ್ಕೆ ದಾರಿ ಮಾಡಿಕೊಟ್ಟಿದೆ. ಅದಕ್ಕಾಗಿ ಈಗ ನ್ಯಾಯಾಲಯದ ಒಂದು ಮಾತನ್ನು ಹೇಳ್ತಾ ಇದ್ದಂತಹ ರಾಜ್ಯ ಸರ್ಕಾರಗಳು ಇದನ್ನು ಮನವರಿಕೆ ಮಾಡಿಕೊಂಡು ಅತಿ ಶೀಘ್ರವಾಗಿ ರಾಜ್ಯ ಸರ್ಕಾರಗಳು ತೀರ್ಮಾನ ಕೈಗೊಂಡು ಈ ಒಂದು ಒಳ ಮೀಸಲಾತಿಯ ಒಂದು ಹೋರಾಟದ ವಿಜಯಕ್ಕೆ ಸರಿಯಾದಂತಹ ಒಂದು ದಾರಿಯನ್ನು ತೋರಿಸಿ ಅದನ್ನು ಅತಿ ಶೀಘ್ರದಲ್ಲಿ ಜಾರಿಗೆ ತರಬೇಕು ಅಂತಂದು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ನನ್ನ ಹೆಸರು ಎ.ಕೆ. ಹುಲಗಪ್ಪ, ಮಾದಿಗ ದಂಡೋರ ಕರ್ನಾಟಕ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆಯೇ ಒಳ ಮೀಸಲಾತಿ ಹೋರಾಟದ ಬಗ್ಗೆ ಮೊನ್ನೆ ದಿನಾಂಕ 1/8/2024 ಸರ್ವೋಚ್ಚ ನ್ಯಾಯಾಲಯವು 7 ಪೀಠ ಸದಸ್ಯರ ಹೊಂದಿರತಕ್ಕಂಥ ನ್ಯಾಯಾಧೀಶರು ನಮ್ಮ ಒಳ ಮೀಸಲಾತಿ ಪರವಾಗಿ ಮಹತ್ವದ ತೀರ್ಪನ್ನು ನೀಡಿರುತ್ತಾರೆ. ಈಗ ರಾಜ್ಯ ಸರ್ಕಾರಗಳು ಒಂದು ಸುಪ್ರೀಂ ಕೋರ್ಟು ಒಂದು ಅಂಶವನ್ನು ಒಡ್ಡಿ ವಿಳಂಬ ಧೋರಣೆಯನ್ನು ತೋರ್ತಾ ಇದ್ದರು. ಈಗ ಯಥಾವತ್ತಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರುವುದರಿಂದ ರಾಜ್ಯ ಸರ್ಕಾರವರು ಕೂಡಲೇ ತ್ವರಿತವಾಗಿ ಒಳ ಮೀಸಲಾತಿಯನ್ನು ಜಾರಿಯ ಮಾಡಬೇಕು. ಇದನ್ನು ಮಾಡದಿದ್ದ ಒಂದು ವಿಳಂಬ ಧೋರಣೆಯನ್ನು ತೋರಿದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗ್ತದೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಾ ಹಾಗೆಯೇ ತೀರ್ಪು ನೀಡಿದಂಥ 7 ಪೀಠ ಸದಸ್ಯರಿಗೆ ನ್ಯಾಯಾಧೀಶರಿಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.